ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ತೆ. ಇವತ್ತು ಸಮಾಜ ವಿಜ್ಞಾನದ SSLC ತರಗತಿ ವಿದ್ಯಾರ್ಥಿಗಳ ಬ್ಯಾಂಕ್ ವ್ಯವಹಾರದ ಟಾಪಿಕಲ್ಲಿ ಪಾರ್ಟ್ 3 ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂತಂದರೆ ನೋಡಿ, ಲಾಸ್ಟ್ ಟೈಮ್ ಇಂಪಾರ್ಟೆಂಟ್ ಕ್ವಶನ್ ಯಾವ ರೀತಿಯಾಗಿ ಹೇಳಿದ್ನಲ್ಲ ಅದೇ ರೀತಿ ವಿಡಿಯೋ ಇದು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ನೋಡಿ, ನೇರವಾಗಿ ಪ್ರಶ್ನೆಗೆ ಬರೋಣ. ಏನಪ್ಪ ಅಂದರೆ, ಬ್ಯಾಂಕರ್ ಮತ್ತು ಗ್ರಾಹಕನಿಗೆ ಇರುವಂತಹ ಸಂಬಂಧ ಏನು ಅಂಥೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಅದರಲ್ಲಿ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಒಂದನೇದು ಸಾಮಾನ್ಯ ಸಂಬಂಧ, ಎರಡನೇದು ವಿಶೇಷ ಸಂಬಂಧ ಅಂಥೇಳಿ. ನೋಡಿ, ಸಾಮಾನ್ಯ ಸಂಬಂಧದಲ್ಲಿ 3 ರೀತಿಯಾಗಿರ್ತಕ್ಕಂತಹ ವಿಧಗಳಿಂದ ಪ್ರಾಥಮಿಕ ಸಂಬಂಧ. ಈ ಸಂಬಂಧವು ಸಾಲಿಗ ಅಂತಂದರೆ ಡೆಪಾಸಿಟರ್ ಅಂದರೆ ಗ್ರಾಹಕ ಮತ್ತು ಸಾಲಗಾರ ಅಂದರೆ ಬ್ಯಾಂಕು ನಡುವಿನ ಸಂಬಂಧದಂತಿದೆ ಪ್ರಾಥಮಿಕದಲ್ಲಿ. ಸಾಲಿಗ ಅಂತಂದರೆ ಗ್ರಾಹಕರು ಬ್ಯಾಂಕಿನಲ್ಲಿ ಹಣ ಠೇವಣಿ ಅಂತ ಮಾಡ್ತಾರಲ್ಲ ಅವರನ್ನು ಸಾಲಿಗ ಅಂಥೇಳಿ ಕರೀತಾರೆ. ಅಂದರೆ ನೋಡಿ, ಗ್ರಾಹಕನು ಬ್ಯಾಂಕಿನಲ್ಲಿ ಹಣವನ್ನು ಠೇವಣಿ ಇಡುವಾಗ ಗ್ರಾಹಕ ಏನು ಮಾಡ್ತಾನೆ, ಸಾಲವನ್ನು ನೀಡುವಂಥವನಾಗಿರ್ತಾನೆ. ಅದೇ ಸಾಲಗಾರ ಆ ಟೈಮ್ನಲ್ಲಿ ಬ್ಯಾಂಕ್ ಆಗಿರ್ತದೆ, ಸಾಲ ಪಡೆದುಕೊಳ್ಳುವಂಥದ್ದು. ನೆಕ್ಸ್ಟ್ ಎರಡನೇ ಪಾಯಿಂಟು ಉಪಕಾರ ಅಥವಾ ಸಹಕಾರ ಸಂಬಂಧ ಅಂಥೇಳಿ. ಇದು ಧರ್ಮದರ್ಶಿ, ಟ್ರಸ್ಟಿ ಅಥವಾ ಪ್ರಯೋಜನಕಾರಿ ಬೆನಿಫಿಷರಿ ನಡುವಿನ ಸಂಬಂಧ ಅಂಥೇಳಿ ತೋರಿಸ್ತದೆ. ಅರ್ಥ, ಗ್ರಾಹಕರು ಬ್ಯಾಂಕಿಗೆ ತಮ್ಮ ಆಸ್ತಿಯನ್ನು ಸುರಕ್ಷಿತವಾಗಿಡಲು ಕೊಟ್ಟಾಗ ಈ ಸಂಬಂಧ ಉಂಟಾಗ್ತದೆ. ಅಂದರೆ ಲಾಕರ್, ಜಮಾ, ದಾಖಲಾತಿಗಳು. ಅಂದರೆ ಉಪಕಾರ ಮತ್ತು ಸಹಕಾರ ಸಂಬಂಧ ಯಾವ ರೀತಿ ಅಂತಂದರೆ, ಇವಾಗ ಬ್ಯಾಂಕ್ನಲ್ಲಿ ನಾವು ಠೇವಣಿ ಹಣ ಆಗಲಿ ಅಥವಾ ಅಂದರೆ ಸಾಮಾನ್ಯವಾಗಿ ಲಾಕರ್ನಲ್ಲಿ ಇವಾಗ ಗೋಲ್ಡು, ಆಸ್ತಿ ಪತ್ರಗಳೆಲ್ಲ ಇಡ್ತೀವಲ್ಲ, ಆ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಇಡೋದಕ್ಕಾಗಿ ಬರುವಂಥ ಪಾಯಿಂಟೇ ಈ ಉಪಕಾರ ಸಹಕಾರ ಸಂಬಂಧ ಅಂಥೇಳಿ. ನೆಕ್ಸ್ಟ್ 3ನೇ ಪಾಯಿಂಟು ಕಾರ್ಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥ ಸಂಬಂಧ ಅಂಥೇಳಿ. ಗ್ರಾಹಕ ಇಲ್ಲಿ ಮುಖ್ಯಸ್ಥನಾಗಿರ್ತಾನೆ. ಗ್ರಾಹಕರ ಚೆಕ್ಕು, ಬಿಲ್ ಪಾವತಿ, ಡ್ರಾಪ್ ಕೆಲಸ ಬ್ಯಾಂಕಿನ ಪರವಾಗಿರ್ತದೆ. ಹಾಗಾಗಿಬಿಟ್ಟು ಇಲ್ಲಿ ನಾವು ಅದರ ಕುರಿತಾಗಿ ತಿಳಿದುಕೊಳ್ಬೋದು. ಅದೇ ಎರಡನೇದು ವಿಶೇಷ ಸಂಬಂಧ ಅಂಥೇಳಿ ಬರುತ್ತೆ. ನೋಡಿ, ಬ್ಯಾಂಕ್ ತನ್ನ ಗ್ರಾಹಕರಿಗೆ ನೀಡುವ ಕಾನೂನು ಮಟ್ಟದ ವಿಶೇಷ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಸೇರಿರುವ ಸಂಬಂಧವನ್ನು ವಿಶೇಷ ಸಂಬಂಧ ಅಂಥೇಳಿ ಕರೀತಾರೆ. ನೋಡಿ, ಉದಾಹರಣೆಗೆ ಗ್ರಾಹಕರ ಚೆಕ್ಕುಗಳನ್ನು ಮನ್ನಣೆ ಮಾಡುವುದು, ಗ್ರಾಹಕರ ಲೆಕ್ಕಗಳ ಗೌಪ್ಯತೆಯನ್ನು ಕಾಪಾಡುವಂತಹದ್ದು ಅಂಥೇಳಿ 2 ಪಾಯಿಂಟ್ ಇದೆ.